ನಾನು ಮುಖ್ಯವಾಗಿ ನಾನು BJP-ನಲ್ಲೂ ಸಕ್ರಿಯವಾಗಿದ್ದೀನಿ. ನಾ BJP-ಲಿ ಇರೋಕ್ಕಿಂತ ಮುಖ್ಯವಾಗಿ ನಮ್ಮ ಧರ್ಮ, ನಮ್ಮ ಹಿಂದುತ್ವ, ಅದನ್ನು ಬಿಟ್ಟು ನಾವು ಬೇರೆ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಹಿಂದೂಗೆ ಇಷ್ಟು ದೊಡ್ಡ ಮಟ್ಟದ ಚ್ಯುತಿ ಬಂದಾಗ ನಾವು ಕೈ ಜೊತೆ ಗುಡಿಸ್ಲೇಬೇಕು. ಏನು ಹುನ್ನಾರ ಮಾಡಿದ್ರು ನಮ್ಮ ನೋಡ್ರಿ, ಧರ್ಮಸ್ಥಳ ಅಂದರೆ ನಮ್ಮ ಧರ್ಮದ ಆಚರಣೆ. ಅವ್ರು ಹೇಳ್ಬೋದು ಧರ್ಮಸ್ಥಳದ ವಿರುದ್ಧ, ನಮ್ಮದು ದೇವಸ್ಥಾನದ ವಿರುದ್ಧ ಇಲ್ಲ ಅಂತ. ಯಾರ್ರೀ ನಮ್ಮ ಧರ್ಮಾಧಿಕಾರಿಗಳು? ಅದಕ್ಕೆ ಏಕೆ ಗಣ ಇದ್ದಂಗೆ ಅವ್ರು ಇಲ್ಲ ಅಂದರೆ ಧರ್ಮಸ್ಥಳ ಇಲ್ಲ. ಅವ್ರು ಹುನ್ನಾರ ಮಾಡಿದಾಗಲೇ ಗೊತ್ತಾಗುತ್ತೆ ಇದು ಪ್ಲ್ಯಾಂಟ್ ಅಂತ. ಆಮೇಲೆ ಇನ್ನೊಂದು ಹೇಳ್ತೀನಿ, ಯಾರು ಇವರು ಸೌಜನ್ಯ ಇದರಿಂದ ಉಂಟು ಮಾಡಿಕೊಂಡು ಇಲ್ಲಿ ಧರ್ಮಸ್ಥಳಕ್ಕೆ ಬಂದು ತಲುಪಿದೆ. ಸೌಜನ್ಯ ಸೊತ್ತಿದ್ದು ಬೆಳ್ತಂಗಡಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ. ಆದರೆ ಅವರು ಬೆಳ್ತಂಗಡಿ ಅಥವಾ ಉಜಿರೆ ಇರಿ ಅಲ್ಲ, ಸೌಜನ್ಯ ಅವ್ರು ಸೊತ್ತಿರೋದು ಆ ಪ್ರದೇಶದಲ್ಲಿರೋದ್ರಿಂದ ಆ ಯಾವುದಾದ್ರೂ ಗ್ರಾಮ ಠಾಣೆಯಲ್ಲಿ ಕೊಡಬೇಕಾಗಿತ್ತು. ಯಾಕೆ ಧರ್ಮಸ್ಥಳದ ಠಾಣೆಯಲ್ಲಿ ಕೇಸನ್ನು ದಾಖಲಿಸಿ ಅವ್ರ ಉದ್ದೇಶ ಷಡ್ಯಂತ್ರ ಏನಿತ್ತು? ಧರ್ಮಸ್ಥಳದ ವಿರುದ್ಧವಾಗಿತ್ತು, ಧರ್ಮಾಧಿಕಾರಿಗಳ ವಿರುದ್ಧ ಇತ್ತು. ಆದ್ರಿಂದ ಇದನ್ನು ಪ್ಲಾನ್ ಮಾಡಿದ್ರು. ಇವರಿಗೆ ಸೌಜನ್ಯಗೆ ನ್ಯಾಯ ಕೊಡಿಸೋ ಉದ್ದೇಶ ಅಲ್ಲ ಅವ್ರದ್ದು. ಅವ್ರ ಪ್ಲಾನ್ಡು ಯಾರು ಮಟ್ಟಣ್ಣನವರಿದ್ದಾರೆ, ತಿಮ್ಮರೊಡಿ ಇದ್ದಾರೆ, ಆ ಹೆಂಗಸು ಯಾರಿದ್ದಾರೆ ಸುಜಾತ ಭಟ್, ಇವರೆಲ್ಲ ಒಂದು ಪ್ರೀ ಪ್ಲಾನ್ ರೀ. ನಾವು ಧರ್ಮಕ್ಕಾಗಿ ಬಂದಿದ್ದೀವಿ, ನಮ್ಗೆ ಯಾರು 10 ರೂಪಾಯಿನೂ ಕೊಡಲ್ಲ, ಯಾರು ಇಲ್ಲ. ನಾವು ಎಲ್ಲ ಇದ್ರು ಅವತ್ತು ಹೇಳಿದ್ವಿ ಕಿರಿಕೀರ್ತಿಗೆ ಒಂದು ವಾಹಿನಿ ಮುಖಾಂತರ, ಅಮ್ಮ ನೀವು ಮಾಡಿರೋ ಒಳ್ಳೆ ಕೆಲಸಕ್ಕೆ ಇದು ಒಂದು ಧ್ವನಿ ನಾಳೆ 1000 ಧ್ವನಿ ಆಗಿ 1 ಲಕ್ಷ ಧ್ವನಿ ಆಗಿ ಇಡೀ ನಮ್ಮ ಹಿಂದೂ ಜನನ ಜಾಗೃತನಾಗಿ ಮಾಡ್ತದೆ ಅಂತ ಅವತ್ತು ಹೇಳಿದ್ದೆ. ಇದು ಸತ್ಯ. ಇಲ್ಲಿ ಸೇರಿರುವಂಥ ಜನ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು BJP ಅನ್ನೋದಕ್ಕಿಂತ ಮುಖ್ಯವಾಗಿ ನಾನು ಒಬ್ಳು ಹಿಂದೂ, ನಮ್ಮ ಹಿಂದುತ್ವಕ್ಕೆ ಕೆಲಸ ಮಾಡಬೇಕು, ಅದು ನಮ್ಮ ಉದ್ದೇಶವಾಗಿರಬೇಕು. ಸುಮ್ಮನೆ ಕಾಟಾಚಾರ ಕೆಲಸ ಮಾಡೋದಲ್ಲ. ನಾವು ಏನೇ ಮಾಡಬೇಕಂದ್ರೂ ನಮ್ಮ ಧರ್ಮದ ಪರವಾಗಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇಲ್ಲಿ ಸೇರಿರುವಂತಹ ಎಷ್ಟು ಜನಗಳು ನೋಡಿದ ಖುಷಿ ಏನಂದರೆ, ನೋಡಿ ತಿಮ್ಮರೊಡ್ಡಿ ಅವರಿಗೆ ಬೇಲ್ ಸಿಕ್ಬಿಡ್ತು. ಅವ್ರಿಗೆ ಗೊತ್ತು, ಅವರು ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿಗಳ ನಿಂದನೆ ಕೇಸಿನ ಮೇಲೆ ಹಾಕಿದ್ರು ಅಷ್ಟೇ. ಅವರಿಗೆ ಯಾವುದೇ ಬೇಲ್ ಸಿಕ್ಕಿದೆ ಅಂದ್ರೆ ಮುಗೀತು. ಆದ್ರಿಂದ ಇಲ್ಲಿ SITನ ಸೆಕೆಂಡ್ ಭಾಗದಲ್ಲಿ ಯಾವುದೇ ನ್ಯಾಯ ಸಿಗೋಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಇದನ್ನು ರಾಷ್ಟ್ರೀಯ ಮಟ್ಟಕ್ಕೆ, ಯಾಕಂದ್ರೆ ಇದೆಲ್ಲ ಹುನ್ನಾರ ಯಾರೋ ಫಂಡಿಂಗ್ ಮಾಡ್ತಿದ್ದಾರೆ. ಆ ಫಂಡಿಂಗ್ ಇಲ್ಲ ಇಷ್ಟು ದೊಡ್ಡ ಮಟ್ಟದ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರಿಗೂ ಹಣ ತಲುಪಿದೆ. ಇದನ್ನ ಹೇಳಕ್ ಹೋದ್ರೆ ತುಂಬಾ ದೊಡ್ಡದಾಗ್ತದೆ. ಆದ್ರೆ ಇದನ್ನ ತನಿಖೆ ಮಾಡ್ಬೇಕಂದ್ರೆ ನಮ್ಮ ರಾಷ್ಟ್ರೀಯ ಸೇವಾ ಸಂಘ ಅಂದ್ರೆ ರಾಷ್ಟ್ರೀಯ ಸೇವಾ ಸಮಿತಿ ಎನ್ನೇ ಬಂದು ಇದರನ್ನ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ಇಲ್ಲಾದಂತಹ ನಮ್ಮ ಧರ್ಮಕ್ಕೆ ಆಗುವಂತಹ ಚ್ಯುತಿಯನ್ನ ಎಲ್ಲರಿಗೂ ತಿಳಿಸ್ಪಡಿಸಬೇಕು. ಇಲ್ಲಿ ಆಗುವಂತಹ ಅನ್ಯಾಯಗಳನ್ನು ತಿರ್ಪಡಿಸಬೇಕು. ಇದು ಯಾರು ಪ್ಲಾನ್ ಮಾಡ್ತಿದ್ದಾರೆ, ಎಲ್ಲಿಂದ ನಡೀತಿರೋದು ಅಂತ ತೋರಿಸ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಜ್ಯೋತಿಗೌಡ ಹಿಂದೂ ಕಾರ್ಯಕರ್ತೆ ಕೂಡ. ಹೌದು ನೋಡ್ರಿ, ಇವ್ರ ಉದ್ದೇಶ ಸೌಜನ್ಯದಲ್ಲ. ಅಲ್ಲೂ ಕೂಡ ಕೋರ್ಟಲ್ಲೂ ಕೂಡ ಹೇಳ್ಬಿಟ್ಟಿದ್ದಾರೆ, ಈ ಸೌಜನ್ಯ ಕೇಸಲ್ಲಿ ಯಾವುದೇ ಧರ್ಮಾಧಿಕಾರಿಗಳ ಫ್ಯಾಮಿಲಿ ಆಗಲಿ ಯಾರೂ ಇಲ್ಲ. ಒಬ್ಬ ಸಂತೋಷ್ ರಾವ್ ಅನ್ನೋನು ಕೂಡ ಅಲ್ಲಿಂದ ಖುಲಾಸೆ ಆಗಿದ್ದಾನೆ. ಯಾಕಂದ್ರೆ ಇದರಲ್ಲಿ ಸಾಕ್ಷಿನೇ ಇಲ್ಲ, ಪೂರ್ವಪರವಾಗಿ ಸಾಕ್ಷಿ ಇಲ್ಲ. 13 ವರ್ಷ ಆಗಿದೆ. ನಾನು ಇನ್ನೊಂದು ನಿಮ್ಮ ಚಾನೆಲ್ ಮುಖಾಂತರ ಕೇಳ್ತೀನಿ, ಸಮೀರು 15 ವರ್ಷದಿಂದ ಒಂದು ಸಣ್ಣ ಹುಡುಗ ಇದ್ದ. ಈಗ ಎಷ್ಟು ವಯಸ್ಸು ಅವನಿಗೆ? ಮಿನಿಮಮ್ 23-25 ಇರ್ಬೋದು. ಅವನಿಗೆ ಹೆಂಗ್ರಿ ಗೊತ್ತು ನಮ್ಮ ಧರ್ಮದ ವಿಚಾರಗಳು? ಹೆಂಗ್ರಿ ಗೊತ್ತು? ಅವನು ಹೆಂಗೆ ಹೇಳಕ್ ಸಾಧ್ಯ ರೀ? ಸಮೀರ್ ಅವಾಗ ಮೇ ಬಿ 17-16 ಇರ್ತಾನೆ. ಅವನಿಗೆ ನಮ್ಮ ಧರ್ಮದಲ್ಲಿ ಆಗ್ತಿರೋದು ಅಥವಾ ಸೌಜನ್ಯಗಾದ ಅನಾಹುತ ಹೆಂಗ್ ಗೊತ್ತಿರೋಕ್ ಸಾಧ್ಯ? ಇದನ್ನೆಲ್ಲ ಅವನೊಬ್ಬನಿಗೆ ಕಿವಿ ಚುಚ್ಚಿರೋದಕ್ಕೆ ತಾನೇ ಇದೆಲ್ಲ ಮಾತಾಡ್ತಿರೋದು. ಇದೆಲ್ಲ ಪ್ಲಾನ್ಡು. ಅವನಿಗೆ ಸಮೀರ್ ನಾನು ನೋಡ್ರಿ ಭೀಮ್ ಅಂತ ಹೆಸರಿಟ್ಟಾಗ್ಲೇ ತಿಳ್ಕೊಬೇಕಾಗಿತ್ತು. ಇಲ್ಲಿ ಯಾರನ್ನ ಮಧ್ಯಕ್ಕೆ ತಗೊಂಡು ಬಂದು ಇದನ್ನ ಹುನ್ನಾರ ಮಾಡಿದ್ದಾರೆ ಅಂತ ಇಲ್ಲೇ ಗೊತ್ತಾಗಬೇಕು. ಭೀಮ್ ಅನ್ನೋದು ಏನಂದ್ರೆ ನಮ್ಮ ಅಲ್ಪಸಂಖ್ಯಾತರ ನಮ್ಮ SC/ST ಹುಡುಗರನ್ನ ಅದ್ರಲ್ಲಿ ಹಚ್ಚಿಕ್ಬೇಕು, ಅದ್ರಲ್ಲಿ ಕೈ ಜೋಡಿಸ್ಬೇಕು ಅಂತ ಭೀಮ್ ಅಂತ ಹೆಸರಿಟ್ರು. ಇಲ್ಲಿ ಯಾರು ಇಲ್ಲ ರೀ, ಎಲ್ಲರೂ ನಾವು ಒಂದೇ ಹಿಂದೂ. ಇಲ್ಲಿ ಭೀಮ್ ಆಗ್ಲಿ ಯಾರೇ ಆಗ್ಲಿ, ಇದು ಸಮೀರ್ ಅವ್ರು ಮಾತಾಡೋ ಇದ್ದಿದೆಯಲ್ಲ, ಸಮೀರ್ ಅನ್ನೋ ವ್ಯಕ್ತಿ ಬಂದಾಗ್ಲೇ ಇದರಲ್ಲಿ ಹುನ್ನಾರ ಅಂತ ಗೊತ್ತಾಗತ್ತೆ. ನಮ್ಮ ಧರ್ಮದ ಬಗ್ಗೆ, ನಮ್ಮ ಆಚರಣೆಗಳ ಬಗ್ಗೆ, ನಮ್ಮ ಇದ್ರ ಬಗ್ಗೆ ಮಾತಾಡುವಷ್ಟು ಶಕ್ತಿ ಸಮೀರ್ಗೆ ಯಾರೇ ಕೊಟ್ಟಿದ್ದು? ಹೆಂಗ್ರಿ ಲೈಕ್ಸ್ಗಳು ಬಂತು ಇಷ್ಟೊಂದು? ಎಲ್ಲಿಂದ ಬಂತು? ಎಲ್ಲಿಂದ ಫಂಡ್ ಆಗ್ದೇನೆ 104 ಲಕ್ಷ ಲೈಕ್ಸ್ ಬರೋಕ್ಕೆ ಸಾಧ್ಯನಾ? 100 ಫಾರ್ವರ್ಡ್ ಆಗೋಕ್ಕೆ ಸಾಧ್ಯನಾ? ದಯವಿಟ್ಟು ಇದು ಎನ್ನೇ ಅವರು ಇದಕ್ಕೆ ಬರಬೇಕು, ಇದನ್ನ ಪರಿಶೀಲನೆ ಮಾಡಲೇಬೇಕು. ಇಲ್ಲಿ ನಮ್ಮ ಆಗ್ತಿರುವಂತಹ ನಮ್ಮ ಹಿಂದೂ ಬಾಂಧವರಿಗೆ ಆಗ್ತಿರುವಂತಹ ಅನ್ಯಾಯನ ತಡೆಗಟ್ಟಬೇಕು ಅಂತ ಕೇಳ್ತೀನಿ. ಹೌದು ರೀ, ನಾವೇ ಒಂದು ಅವ್ರ ಧರ್ಮದ ನೋಡಿ, ಅವರ ಧರ್ಮದಲ್ಲೇ ಒಂದು ಮಹಿಳಾ ಹೆಣ್ಣು ಮಗಳು ಪಾಪ 5 ವರ್ಷದ ಮಗಳ ಮೇಲೆ ಯಾರೋ ಒಬ್ರು ಅಲ್ಲಿನ ಮುಲ್ಲಾಗಳು ಅನ್ಯಾಯ ಮಾಡಿ ರೇಪ್ ಮಾಡಿದಾಗ ಆ ಸಮೀರ್ ಯಾಕೆ ದನಿ ಎತ್ತಲಿಲ್ಲ?
ಹೇಳಿ, ಅವ್ರು ಯಾಕ್ರಿ ಬೇಕು ನಮ್ಮ ಧರ್ಮದ ಬಗ್ಗೆ ಇವ್ರಿಗೆ ಅಂತ ಅಂತ ಉತ್ಸಾಹತೆ ಏನ್ರಿ ಅದು? ನಿಮ್ಮ ಧರ್ಮದಲ್ಲಿ ಆಗ್ತಿರೋ ಅನ್ಯಾಯಗಳನ್ನ ಕೈ ಎತ್ರಿ. ಎಷ್ಟೋ ಹೆಣ್ಮಕ್ಳು ತ್ರಿವಳಿ ದವಾಲ್ ಹಾಕಿ ತ್ರಿವಳಿ ತಲಾಕ್ ಆಗಿ ರೋಡಲ್ಲಿ ನಿಂತಿದ್ದಾರೆ. ಎಷ್ಟೋ ಹೆಣ್ಮಕ್ಳಿಗೆ ತೊಂದರೆಗಳಾಗಿದೆ. ಅವ್ರಿಗೆ ನ್ಯಾಯ ಕೊಡಿಸಪ್ಪ ನೀನು. ನಮ್ಮ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಪೂರ್ಣೋಚಿತವಾಗಿ ತಿಳ್ಕೊಂಡು ಮಾತಾಡು. ನಮ್ಮ ಧರ್ಮದಲ್ಲಿ ಆಗ್ತಿರೋ ಅನ್ಯಾಯಗಳನ್ನು ಮಾತಾಡಬೇಕಾದ್ರೆ ನಿನಗೆ ಹಕ್ಕಿಲ್ಲ. ನಮ್ಮವರೇ ನಾವು ಮಾಡ್ತೀವಿ, ನಮ್ದಲ್ಲಿ ಆದ್ರೆ ನಾವು ಹೇಳ್ತಿದ್ದೀವಲ್ಲ. ಈಗ ನಮ್ಮ ಸುಲಿಬೆಲ್ಲವ್ರ ನೇತೃತ್ವದಲ್ಲಿ ದೊಡ್ಡದು ಹೇಳಿದ್ರಿ, ಬನ್ನಿ ಅದನ್ನ ಫ್ರೀ ಇದಾಗ್ತೀವಿ ಅಂತ ಹೇಳಿದ್ರು. ಯಾರ ತಾಯಿನೂ ಕರೆದ್ರು, ಸೌಜನ್ಯವ್ರ ತಾಯಿನೂ ಕರೆದ್ರು. ಅದಕ್ಕೆ ನಾವು ಕೂಡ ಜೊತೆಗೂಡಿಸ್ತೀವಿ. ಬನ್ನಿ, ಆ ಥರ ಸೇರ್ಕೊಳ್ಳಿ. ಈ ಥರ ಹುನ್ನಾರ ಮಾಡಬೇಡಿ, ಷಡ್ಯಂತ್ರ ಮಾಡಬೇಡಿ, ಧರ್ಮದ ವಿರುದ್ಧ ಷಡ್ಯಂತ್ರ ಮಾಡಬೇಡಿ. ನಿಮ್ಮ ನ್ಯಾಯಯುತವಾದ ಕೆಲಸ ಮಾಡಿದ್ರೆ ನಾವು ಮಾಡ್ತೀವಿ. ಈ ಸಮೀರ್ಗೆ ನಿಜವಾನೇ ಹೇಳ್ತೀನಿ, ಫಸ್ಟು ಅವನನ್ನು ಅರೆಸ್ಟ್ ಮಾಡಿರಿ. ಈ ನೋಡ್ರಿ, ಇದು ಇದೆಯಲ್ಲ, ಇದು ಏನಿದು ಯೂಟ್ಯೂಬು ಅದೆಲ್ಲ ಮಾಡ್ಕೊಂಡು ಬೇಡಬಾರ್ದು ಕೆಲಸ ಮಾಡ್ತಿದ್ದಾರಲ್ಲ, ಫಸ್ಟ್ ಅರೆಸ್ಟ್ ಮಾಡಿರಿ. ನಮ್ಮ ಸಿದ್ದರಾಮಯ್ಯನವ್ರನ್ನೂ ಕೇಳ್ತೀನಿ, ಯಾರು ಇದನ್ನು ತನಿಖೆ ಮಾಡ್ತಿದ್ರಿ ಎಲ್ಲರನ್ನೂ ಕೇಳ್ತೀನಿ, ಫಸ್ಟ್ ಅವನನ್ನು ಅರೆಸ್ಟ್ ಮಾಡಿರಿ. ನಿಮ್ಗೆ ಅಲ್ಪಸಂಖ್ಯಾತರ ಒಲವು ಇದೆ ಅಂತ ಗೊತ್ತಿದೆ, ಆದರೆ ಇವ್ನು ಮಾಡಿರೋ ಅನ್ಯಾಯನ ನೀವು ಖಂಡಿಸಲೇಬೇಕು. ಅವನ ಫಸ್ಟು ನೋಡಿ, ಎಷ್ಟು ಜನಗಳ ಮನಸ್ಸಿಗೆ ಘಾಸಿಯಾಗಿದೆ ಅಂತ ಗೊತ್ತಿದೆಯಾ? ಎಷ್ಟು ಹಿಂದೂ ಬಾಂಧವರಿಗೆ ಮನಸ್ಸಿಗೆ ಘಾಸಿಯಾಗಿದೆ ಅಂತ ಗೊತ್ತಿದೆಯಾ? ಎಲ್ಲ ಆಚರಣೆಗಳು ಭಾವನೆಗಳನ್ನು ಧಕ್ಕೆ ಮಾಡಿದ್ದಾರೆ ಗೊತ್ತಿದೆಯಾ ನಿಮಗೆ? ನಿಮ್ಗೇನು ಅನಿಸ್ತಿಲ್ವ ಸಿದ್ದರಾಮಯ್ಯನವರೇ? ನಿಜವಾಗ್ಲೂ ನಮ್ಗೆ ಹರ್ಟ್ ಆಗ್ತಿದೆ. ನಿಮ್ಮ ಬಗ್ಗೆ ನಮಗೆ ಒಂದು ಒಳ್ಳೆ ಒಪಿನಿಯನ್ ಇತ್ತು, ಏನೋ ಒಂದು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಕರ್ಕೊಂಡು ಹೋಗ್ತೀರಿ ಅಂತ. ಈಗ ಹಾಗಿರುವಂಥ ಅನ್ಯಾಯ ನಮಗೆ ಎಷ್ಟೋ ಹಿಂದೂ ಬಾಂಧವರಿಗೆ ನೋವಾಗಿದೆ. ನಾವೊಂದು ಹೆಣ್ಮಕ್ಳು ನೋಡ್ರಿ, ನಾನು ಚಿಕ್ಕದ್ರಿಂದ ಧರ್ಮಸ್ಥಳ ನಾ ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿದ್ದೀನಿ ರೀ. ಅಲ್ಲಿ ಹೋಗಿ ಬಂದರೆ ನಾವು ಒಂದು ಕಲ್ಲು ಎತ್ಕೊಂಡ್ಬರ್ಬೇಡಿ ಅಂತ ನಮ್ಮ ತಾತ ಹೇಳ್ತಿದ್ರು, ನಮ್ಮ ಅಜ್ಜಿ ಹೇಳ್ತಿದ್ರು. ಯಾಕಂದರೆ ಆ ವಸ್ತು ತೊಗೊಂಡು ಬಂದರೆ ನಮ್ಮ ಮನೇಲಿ ಏನೂ ಒಳ್ಳೇದಾಗಲ್ಲ ಅನ್ನೋ ಅಷ್ಟು ಇದುವಾಗಿ ನಾವು ನೋಡ್ಕೊಂಡು ಬಂದಿದ್ದೀವಿ. ಎಷ್ಟೋ ಮದುವೆಗಳು ಮಾಡಿಸಿದ್ದಾರೆ ಯಾರು ಕಾವಂತರು ಮತ್ತು ಬೇರೆ ಬೇರೆ ಎಷ್ಟು ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಅದನ್ನ ಗಣನೆಗೆ ಇಟ್ಟುಕೊಳ್ದೆ ಯಾರೋ ಒಂದು ಅದಕ್ಕೇನ್ರಿ ಸಾಕ್ಷಿ ಇದೆ. ಯಾವುದೋ ಹೆಣ್ಮಗಳು, ಅವಳು ನಮ್ಮ ಹುಡುಗಿನೇ, ಪಾಪ ಅವಳಿಗೆ ಅನ್ಯಾಯದ ಬಗ್ಗೆ ನಮಗೆ ಖಂಡನೆ ಇದೆ. ಆದರೆ ಇವರು ಏನು ಹುನ್ನಾರ ಮಾಡಿದ್ರು ನಮ್ಮ ಆಚರಣೆಗಳು. ನಾವು ಇವತ್ತೂ ಧರ್ಮಸ್ಥಳಕ್ಕೆ ನಡ್ಕೊಂಡು ಹೋಗ್ತಿರ್ರಿ, ಬನ್ರಿ, ಸಾವಿರಾರು ಜನ ನಡ್ಕೊಂಡು ಹೋಗ್ತಿರಲ್ಲ, ಅಲ್ಲಿ ಹೋಗ್ಬೇಡಿ, ಬನ್ನಿ ಇಂಥ ಸ್ಥಳಗಳಿಗೆ ನಡ್ಕೊಂಡೋಗಿ ಶಿವನ್ ನೋಡಬೇಡಿ. ನೂರಾರು ಜನಗಳ ಮಧ್ಯೆ ಇತ್ಕೊಂಡು ಇಂಥ ಹಿಂದೂ ಬಾಂಧವ್ರ ಜೊತೆ ಇತ್ಕೊಂಡು ಧರ್ಮ ಕಾಪಾಡಿ. ಅದು ಶಿವನಿಗೆ ನೀವು ಅರ್ಪಿಸಿರುವಂಥ ನಿಜವಾದ ಕಾಣಿಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ವಾಹಿನಿ ಮುಖಾಂತರ ನೀವು ನಡ್ಕೊಂಡು ಶಿವನ್ ನೋಡೋದಲ್ಲ, ಶಿವನ್ ಉಳಿಸ್ಕೊಳ್ಳಿ, ಶಿವನ ಕ್ಷೇತ್ರನ ಉಳಿಸಿ, ನಮ್ಮ ಧರ್ಮನ ಉಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.